ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾವೀರ ಅಕಾಡೆಮಿ ಚಾನಲ್. ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರೋದು A4 ಸೆಟ್ಟಿನ ಶೀಟ್. ಸೊ ಇದರಲ್ಲಿ ಮೈ ಫೇವ್ರೆಟ್ ಪಾರ್ಟ್ ಮ್ಯಾಥಮೆಟಿಕ್ಸ್ ಪಾರ್ಟ್ ಬಂದ್ಬಿಟ್ಟು, ಸೊ ಇದು ತುಂಬಾ ಈಸಿ ಇದೆ ಅಂತ ಹೇಳಿದ್ರೆ ಐ ನೋ, ಎಲ್ಲ ಕ್ಲಾಸಲ್ಲಿ ಮಾಡಿಸಿದ್ದೇ ಬಂದಿದೆ. ಹಾಗೆ ಇಲ್ಲೊಂದು ಗುಡ್ ನ್ಯೂಸ್, ಒಂದು ನಿಮಗೆ ಗ್ರೇಸ್ ಮಾರ್ಕ್ಸ್ ಅಂತ ಸಿಕ್ಕೇ ಸಿಗುತ್ತೆ. ಸೊ ಈ ಫುಲ್ ವಿಡಿಯೋ ನೋಡಿ ಯಾವುದು ಅಂತ ನಿಮಗೆ ಹೇಳ್ತೀನಿ. ಸೊ 81ಗೆ ಆನ್ಸರ್ ಬಂದ್ಬಿಟ್ಟು 3, 82ಗೆ ಆನ್ಸರ್ ಬಂದ್ಬಿಟ್ಟು 1, 83ಗೆ ಆನ್ಸರ್ ಬಂದ್ಬಿಟ್ಟು 2, 84ಗೆ ಆನ್ಸರ್ ಬಂದ್ಬಿಟ್ಟು 2, 85ಗೆ ಆನ್ಸರ್ ಬಂದ್ಬಿಟ್ಟು 2, 86ಗೆ ಆನ್ಸರ್ ಬಂದ್ಬಿಟ್ಟು ನೀವೇ ಹೇಳಿ ನೋಡೋಣ. ಎಸ್ ಕಮಾನ್ 3, 87ಗೆ ಆನ್ಸರ್ ಬಂದ್ಬಿಟ್ಟು 4 ಅಂಡ್ ದಿಸ್ 88th ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಸಿಗ್ತಾ ಇದೆ. ಫೈನ್. ದೆನ್ 89ಗೆ ಬಂದ್ಬಿಟ್ಟು 3, 90ಗೆ ಬಂದ್ಬಿಟ್ಟು 1, 91ಗೆ ಬಂದ್ಬಿಟ್ಟು 3. ಇದು ನಾನು ಹೇಳಿದ್ದೀನಿ, ಬೈ ಹಾರ್ಟ್ ಹಾಕಿ ಅಂತ ಹೇಳಿದ್ದೀನಿ, ರೈಟ್? ಇದು ಬೈ ಹಾರ್ಟ್ ಹಾಕಿದ್ರೆ ಸೊ ವೆಲ್ ಅಂಡ್ ಗುಡ್. ದೆನ್ ನೆಕ್ಸ್ಟ್ 92ಗೆ ಬಂದ್ಬಿಟ್ಟು 4, 30 ಡಿಗ್ರಿ ಕ್ಯಾನ್ ಬಿ ರಿಟನ್ ಆಸ್ ಇನ್ ರೇಡಿಯನ್ಸ್ ಅಂತ ಬಂತು ಅಂದ್ರೆ π/6 ಅಂತ ಬರೀಬಹುದು. ದೆನ್ 93ಗೆ 2, ದೆನ್ 94ಗೆ 2. ಇದು ನಿಮ್ಗೆಲ್ಲ ಆನ್ಸರ್ ಯಾವ ತರ ಮಾಡೋದು, ಸೊಲ್ಯೂಷನ್ ಆ ತರ ಮಾಡಿ ಶೇರ್ ಮಾಡ್ತೀನಿ. ಸೊ ಇಫ್ ಯು ವಾಂಟ್ ಟು ಚೆಕ್ ಯು ಕ್ಯಾನ್ ಚೆಕ್. 95ಗೆ 3, then 96ಗೆ 2, then 97ಗೆ 3, 98ಗೆ 4, 99ಗೆ 2, 100ಗೆ 2. ಓಕೆ, ಸೊ ಎಲ್ಲರೂ ಹೇಳಿರೋ ಪ್ರಕಾರ ಮ್ಯಾಥ್ಸ್ ತುಂಬಾ ಈಸಿ ಇತ್ತು ಮ್ಯಾಮ್ ಅಂತ ಹೇಳಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಎವ್ರಿ ಒನ್ ವಿಲ್ ಗೆಟ್ ಔಟ್ ಆಫ್ 4 ಆಲ್ಮೋಸ್ಟ್. ಓಕೆ, ಸೊ ಹೇಗಿತ್ತು ಎಲ್ಲ ಎಕ್ಸಾಮು? ಆಲ್ಮೋಸ್ಟ್ ಐ ಗೆಸ್ ಇಟ್ ಈಸ್ ಈಸಿ, ಬಟ್ ಫ್ಯೂ ಪೀಪಲ್ ಸೆಡ್ ಮಾಡರೇಟ್. ಓಕೆ, ಏನೇ ಎಕ್ಸಾಮ್ ಮುಗ್ದಿದೆ, ಚಿಲ್ ಆಗಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡಿರಿ. ಇನ್ನೇನು ಆನ್ಸರ್ ಕೀಸ್ಗೆ ಎ ಬೋರ್ಡರು ಕೂಡ ಬಿಡ್ತಾರೆ. ದೆನ್ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹತ್ರ ಒಂದು ಕಾರ್ಬನ್ ಕಾಪಿ ಇದೆ, ನೀವು ಶೇರ್ ಮಾಡಿರ್ತಕ್ಕಂಥದ್ದು. ಒಂದ್ಸತಿ ಆನ್ಸರ್ ಕೀಸ್ ಚೆಕ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಸ್ಕೋರಿಂಗ್ ಮೋರ್ ದನ್ 80 or 85, then you will be under the ranking below 1000 definitely. And also it depends upon your semester marks ಕೂಡ, but still you will be in a safer side. Okay, stay tuned. Please subscribe to our YouTube channel. ಹಾಗೆ ನಮ್ಮ ಚಾನೆಲ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.